ಕೀರ್ತನೆಗಳು 36ನೇ ಅಧ್ಯಾಯ 1ನೆಯ ವಾಕ್ಯ. ಪಾಪವು ಮನುಷ್ಯನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ಪಾಪವೊಬ್ಬ ವ್ಯಕ್ತಿಯ ಜೀವಿತವನ್ನು ಯಾವ ರೀತಿಯಾಗಿ ದೇವರ ಭಯಭಕ್ತಿಯಿಂದ ಅಗಲಿಸಿ ಬಿಡುತ್ತದೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ. ಅಂದರೆ ದುಷ್ಟತನಗಳಿಗೆ ಕಾರಣ ಅವನ ಪಾಪಗಳಾಗಿವೆ. ಪಾಪ ಅನ್ನುವಾಗ ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುವಂಥದ್ದು, ದೇವರನ್ನು ದುಃಖಪಡಿಸುವಂಥ ಒಂದು ಕಾರ್ಯ, ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳುವಂಥ ಒಂದು ಕಾರ್ಯ. ಒಬ್ಬ ವ್ಯಕ್ತಿಯ ಪಾಪದಲ್ಲಿ ಬೀಳಬೇಕು ಅಂದರೆ ಅವನನ್ನು ಪ್ರೇರೇಪಿಸುವಂಥ ಒಂದು ಕಾರ್ಯ ಇರುತ್ತದೆ. ಅದು ಅವನ ನಿಯಂತ್ರಣಕ್ಕೆ ಮೀರಿ ಆ ಕಾರ್ಯಗಳನ್ನು ಮಾಡುವಂತೆ ಅವನನ್ನು ಒತ್ತಾಯಿಸುತ್ತದೆ, ಅದರಲ್ಲಿ ಬೀಳುವಂತೆ ಪ್ರಯತ್ನ ಪಡುತ್ತಾ ಇರುತ್ತದೆ. ಆ ಬಲವನ್ನು ಜಯಿಸುವುದಕ್ಕಾಗದೇ ಇರುವಂಥವರೆಲ್ಲರೂ ಆ ಪಾಪಗಳಲ್ಲಿ ಬಿದ್ದು ಹೋಗುತ್ತಾರೆ. ಅದನ್ನೇ ಈ ವಾಕ್ಯದಲ್ಲಿ ಹೇಳುತ್ತಾ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ. ಅಂದರೆ ಹೃದಯದಲ್ಲಿ ವಾಸವಾಗಿರುವಂಥ ಪಾಪವು ನುಡಿಯುತ್ತಾ ಅವರನ್ನು ಪ್ರೇರೇಪಿಸುತ್ತಾ ಇರುವುದರಿಂದ ಅವರು ದೇವರ ಭಯವನ್ನ ಬಿಟ್ಟು ಪಾಪಗಳಿಗೆ ಅವಕಾಶವನ್ನು ಕೊಟ್ಟು ಪಾಪದಲ್ಲಿ ಬಿದ್ದು ಬಿಡುತ್ತಾರೆ. ಆ ಪಾಪ ಅವರನ್ನು ಆಳ್ವಿಕೆ ಮಾಡುತ್ತದೆ. ವಾಕ್ಯದಲ್ಲಿ ಬರೆದಿರುವ ಹಾಗೆ ಪಾಪವು ಮನುಷ್ಯನನ್ನು ಪಾಶಗಳಂತೆ ಬಂಧಿಸಿ ಬಿಡುತ್ತದೆ. ನಂತರ ಪಾಪದಿಂದ ಅವನಿಗೆ ಹೊರಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಎಷ್ಟೇ ಬಯಸಿದರೂ ಎಷ್ಟೇ ಆಗ್ರಹಿಸಿದರೂ ಆ ಪಾಪದ ಬಂಧನದಲ್ಲಿ ಅವನು ಇದ್ದು ಬಿಡುತ್ತಾನೆ. ಬಿಡುಗಡೆಯು ಅಸಾಧ್ಯವಾಗಿ ಹೋಗುತ್ತದೆ. ಈ ರೀತಿಯಾದಂಥ ಪಾಪದ ಬಂಧನಗಳಲ್ಲಿ ಸಿಲುಕಿರುವಂಥವರನ್ನ ಬಿಡಿಸಿ ಅವರಿಗೆ ಹೊಸ ಒಂದು ಜೀವಿತವನ್ನು ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು. ಆತನು ನಮಗೋಸ್ಕರ ಕಷ್ಟಗಳನ್ನು ಅನುಭವಿಸಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಟ್ಟು ನಮಗೋಸ್ಕರ ಪರಿಹಾರವನ್ನು ಉಂಟು ಮಾಡಿರುವುದರಿಂದ ಎಲ್ಲ ಪಾಪದ ಬಂಧನಗಳು, ಶಾಪದ ಬಂಧನಗಳು, ಸೈತಾನ ಎಲ್ಲ ಹೋರಾಟಗಳು ಕೂಡ ಮುರಿದು ಬಿದ್ದಿವೆ. ಈಗ ಆತನ ಮೇಲೆ ನಂಬಿಕೆ ಇಡುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಪಾಪಗಳನ್ನು, ಸೈತಾನನ ಕಾರ್ಯಗಳನ್ನು, ಉರುಳುಗಳನ್ನು, ಎಲ್ಲ ಬಂಧನಗಳನ್ನು ಬೀಸಾಡಿ ಹೊರಬರುವುದಕ್ಕೆ ಸಾಧ್ಯ. ಆದ್ದರಿಂದಲೇ ವಾಕ್ಯವು ಹೇಳುವಂಥದ್ದು, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆ ಆಗುವುದು ಎಂಬುದಾಗಿ. ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತ ಯಾವುದೋ ಒಂದು ಪಾಪದಲ್ಲಿ ಸಿಲುಕಿದೆ, ಅದನ್ನು ಬಿಟ್ಟು ಹೊರಬರುವುದಕ್ಕಾಗುತ್ತಾ ಇಲ್ಲ, ಕಷ್ಟಪಡುತ್ತಾ ಇದ್ದೀರಾ, ನಿಮಗೆ ಆಗ್ರಹವಿದೆ ಆದರೆ ಸಾಧ್ಯವಾಗುತ್ತಾ ಇಲ್ಲ ಅನ್ನುವುದಾದರೆ ಈ ದಿವಸ ನಿಮಗೆ ಬಿಡುಗಡೆ ಕೊಡುವಂಥ ಯೇಸು ಕ್ರಿಸ್ತನಿದ್ದಾನೆ ಎಂಬುದನ್ನು ಅರಿತು ಆತನ ಮುಂದೆ ಪ್ರಾರ್ಥಿಸಿರಿ. ಯೇಸುವೆ, ನನಗೋಸ್ಕರ ನೀವು ಶಿಲುಬೆಯಲ್ಲಿ ಸತ್ತು ನಿಮ್ಮ ರಕ್ತವನ್ನು ಸುರಿಸಿ ಬಲಿಯಾಗಿದ್ದೀರಿ. ನಿಮ್ಮ ರಕ್ತದ ಮೂಲಕವಾಗಿ ನನ್ನ ಪಾಪಗಳಿಗೆ ಪರಿಹಾರ ಉಂಟು, ಅವುಗಳ ಬಂಧನದಿಂದ ಬಿಡುಗಡೆ ಉಂಟೆಂಬುದನ್ನು ನಾನು ಅರಿತು ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಇದೆ, ನನಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳುವುದಾದರೆ ಖಂಡಿತವಾಗಿ ದೇವರು ಆ ಪಾಪಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಿ ನಿಮ್ಮನ್ನು ಸ್ವತಂತ್ರರಾಗಿ ದೇವರ ಮಕ್ಕಳಾಗಿ ಪರಿಶುದ್ಧತೆಯಲ್ಲಿಯೂ ಜಯದಲ್ಲೂ ಜೀವಿಸುವಂತೆ ವಿಶೇಷವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಯೇಸು ಕ್ರಿಸ್ತನ ಬಲವು ಪೂರ್ಣ ಸಾಧಕವಾಗಲಿದೆ. ಹಾಗೆ ನಿಮ್ಮ ಜೀವಿತದಲ್ಲಿರುವಂಥ ದೇವರ ಉದ್ದೇಶಗಳು ಕೂಡ ನೆರವೇರುವುದಕ್ಕೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಮನುಷ್ಯನ ಹೃದಯದಲ್ಲಿ ಪಾಪವು ನುಡಿಯುತ್ತಾ ಇರುವುದರಿಂದಲೇ ಅವನು ಆ ಪಾಪಕ್ಕೆ ದಾಸನಾಗಿ ಬಿಡುತ್ತಾನೆ, ದೇವರ ಭಯವನ್ನು ತಳ್ಳಿ ಬಿಡುತ್ತಾನೆ. ಆದರೆ ಅದರಿಂದ ಬಿಡುಗಡೆ ಕೊಡುವಂಥ ಯೇಸು ಕ್ರಿಸ್ತನಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಬಿಡುಗಡೆಯನ್ನು ಹೊಂದಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ಪಾಪಗಳು, ಕೆಲವೊಂದು ದಾಸತ್ವಗಳು ನಮ್ಮನ್ನು ಬಂಧನದಲ್ಲಿಟ್ಟು ನಮ್ಮೊಳಗೆ ಅಪ್ಪ ಪ್ರೇರೇಪಣೆಗಳನ್ನು ಕೊಡುತ್ತಾ ಇರುವುದರಿಂದಲೇ ನಮಗೆ ಅದನ್ನು ಬಿಡುವುದಕ್ಕಾಗುತ್ತಿಲ್ಲ ಎಂಬುದನ್ನು ಅರಿತಿದ್ದೇವೆ. ಈ ದಿವಸ ಬಿಡುಗಡೆಯನ್ನು ಕೊಡುವಂಥ ಯೇಸುವೆ, ನಿನ್ನ ಮುಂದೆ ಜೀವಿತಗಳನ್ನು ಸಮರ್ಪಿಸ್ತಾ
ಇದ್ದಾನೆ, ಕುಟುಂಬಗಳನ್ನು ಸಮರ್ಪಿಸ್ತಾ ಇದ್ದಾನೆ. ನೀನು ಕರಗಳಲ್ಲಿ ವಹಿಸಿಕೊ ರಾಜ. ನಿಮ್ಮಿಂದ ಮಾತ್ರ ಬಿಡುಗಡೆಯನ್ನು ಕೊಡೋದಕ್ಕೆ ಸಾಧ್ಯ ಎಂಬುದನ್ನು ನಾವು ಅರಿತಿದ್ದೇವೆ. ಯೇಸುವಿನ ರಕ್ತ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನು ತೊಳೆದು ಶುದ್ಧೀಕರಿಸಲಿ, ಅವ್ರ ಹೃದಯವನ್ನು ತೊಳೆದು ಶುದ್ಧೀಕರಿಸಲಿ. ಎಲ್ಲ ಪಾಪದ ಕ್ರಿಯೆಗಳು, ಕಶ್ಮಲಗಳು, ದುರಾಲೋಚನೆಗಳು, ಪಾಪದ ದಾಸತ್ವಗಳೆಲ್ಲ ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ನೂತನವಾದಂಥ ಹೃದಯವನ್ನು ಅನುಗ್ರಹಿಸು. ಯೋಚನೆಗಳೆಲ್ಲ ಹೊಸದಾಗಲಿ ಕರ್ತನೆ. ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ನಿನ್ನ ಉದ್ದೇಶವನ್ನು ನೆರವೇರಿಸುವಂಥ ಧೈರ್ಯದ, ವೈರಾಗ್ಯದ ಜೀವಿತ ನಡೆಸೋಕ್ಕೆ ನೀನು ಸಹಾಯ ಮಾಡು. ಮಕ್ಕಳ ಜೀವಿತದಿಂದ ನಿನ್ನ ಉದ್ದೇಶಗಳೆಲ್ಲಪ್ಪ ಪರಿಪೂರ್ಣತೆಗೆ ಬರಲಿ. ಆಶೀರ್ವದಿಸಿ ಘನಪಡಿಸು. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ರಸತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೀನಿ ನಮ್ಮ ತಂದೆಯೇ. ಆಮೇನ್, ಆಮೇನ್.